ಹಲೋ ನಮಸ್ಕಾರ. ಅಮೃತ ಅಡುಗೆ ರುಚಿಗೆ ಸ್ವಾಗತ. ಬರ್ರಿ ಇವತ್ತು ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಯಾವ ಥರ ಮಾಡೋದಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಜವಾರಿ ದೊಣ್ಣೆ ಮೆಣಸಿನ್ಕಾಯನ್ನು ಮೊದಲಿಗೆ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ಅದರೊಳಗೆ ಇರುವಂಥ ಬೀಜ ಎಲ್ಲ ತೆಗೆದ್ರೆ ಜಾಸ್ತಿ ಖಾರ ಆಗೋದಿಲ್ಲ. ಅದಕ್ಕೆ ನಾವು ಕಟ್ ಮಾಡಿಕೊಂಡು ಎಲ್ಲ ಬೀಜನ ಕ್ಲೀನ್ ಮಾಡಿ ತೆಗೆದುಕೋಬೇಕು. ಈ ಥರ ಕ್ಲೀನ್ ಮಾಡ್ಕೊಂಡೆ ಬೀಜ ಹೋದ್ಮೇಲೆ ಜಾಸ್ತಿ ಖಾರ ಆಗೋದಿಲ್ಲ. ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನಾವು ಶೇಂಗಾ ತೊಗೋಬೇಕು. ಶೇಂಗಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಫ್ರೈ ಆದಮೇಲೆ ಮೇಲಿನ ಸಿಪ್ಪೆ ಎಲ್ಲ ತಕ್ಕೊಂಡು ಸ್ವಚ್ಛ ಮಾಡಿ ಇಟ್ಕೋಬೇಕು. ದೊಣ್ಣೆ ಮೆಣಸಿನ್ಕಾಯಿ ಕಟ್ ಮಾಡಿ ಬೀಜ ತೆಗೆದಿದ್ದನ್ನೆಲ್ಲ ನೀರಲ್ಲಿ ಸ್ವಚ್ಛವಾಗಿ ತೊಳ್ಕೊಬೇಕು. ಅಂದರೆ ಖಾರ ಜಾಸ್ತಿ ಆಗೋದಿಲ್ಲ. ಆಮೇಲೆ ಕಟ್ ಮಾಡಿದ್ದ ದೊಣ್ಣೆ ಮೆಣಸಿನ್ಕಾಯನ್ನು ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಹೈಬ್ರಿಡ್ ದೊಣ್ಣೆ ಮೆಣಸಿನ್ಕಾಯಿ ಅಷ್ಟು ರುಚಿ ಆಗೋದಿಲ್ಲ. ಈ ಥರ ಜವಾರಿ ಮೆಣಸಿನ್ಕಾಯಿ ಖಾರ ಇದ್ದರೂ ಕೂಡ ಪಲ್ಯ ರುಚಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ಥರ ಚೆನ್ನಾಗಿ ಫುಲ್ ಫ್ರೈ ಆದ ನಂತರ ಈ ಥರ ಮೆತ್ತಗೆ ಆಗಬೇಕು. ಈಗ ಪೂರ್ತಿ ಫ್ರೈ ಆಗಿವೆ. ಈಗ ಮಸಾಲೆ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಮಿಕ್ಸಿ ಜಾರ್ಗೆ ಶೇಂಗಾ, ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೋಬೇಕು. ಈಗ ಮಸಾಲೆ ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಕಡಾಯಿ ಬಿಸಿ ಮಾಡಿಕೊಂಡು ಅದರಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಹೆಚ್ಚಿಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಬ್ರೌನ್ ಕಲರ್ ಬರೋ ಥರ ಪೂರ್ತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ದೊಣ್ಣೆ ಮೆಣಸಿನ್ಕಾಯಿ ಮೊದಲೇ ಖಾರ ಇರ್ತಾವಲ್ರಿ, ಅದಕ್ಕೆ ಖಾರ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಂಥ ಮಸಾಲೆಯನ್ನು ಈಗ ಹಾಕ್ಕೋಬೇಕು. ಇದು ಪೂರ್ತಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೋಬೇಕು. ಈ ಥರ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಗ್ರೇವಿ ಆಗೋ ಸಲುವಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು. ಈಗ ಗರಂ ಮಸಾಲ, ಫ್ರೈ ಮಾಡಿದಂಥ ದೊಣ್ಣೆ ಮೆಣಸಿನ್ಕಾಯಿ ಹಾಕಿ ಕೈ ಆಡಿಸ್ಬೇಕು. ಇನ್ನೂ ಸ್ವಲ್ಪ ನೀರು ಹಾಕಿ ಪೂರ್ತಿಯಾಗಿ ಕುದಿಯಲು ಬಿಡಬೇಕು. ರುಚಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಒಂದು ಕುದಿ ಬಂದ ನಂತರ ಈ ಥರ ರುಚಿಯಾದ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ